ನಮಸ್ಕಾರ ವೀಕ್ಷಕರೇ, ಅಭ್ಯೋದಯ ಚಾನಲ್ಗೆ ಸ್ವಾಗತ. ಅದೊಂದು ಪುಟ್ಟದಾದ ಸಂಸಾರ. ಪಾರ್ಥ ಅವನ ಹೆಸರು. ಪಾರ್ಥ ತನ್ನ ಹೆಂಡತಿ ಮತ್ತು 7 ವರ್ಷದ ಮಗಳನ್ನು ಕರ್ಕೊಂಡು ಶೋರೂಮ್ಗೆ ಹೋಗ್ತಾನೆ. ಅವನ ಹೊಸ ಕಾರು ಡೆಲಿವರಿಗೆ ರೆಡಿ ಇರುತ್ತೆ. ಅವನ ಮಗಳ ಫೇವ್ರೆಟ್ ಕಲರು ರೆಡ್ಡು. ಮಗಳಿಗೆ ಇಷ್ಟ ಅಂತ ಅಪ್ಪ ರೆಡ್ ಕಲರ್ ಕಾರ್ನೇ ತಗೊಂಡಿರ್ತಾರೆ. ಅವನ ಮಗಳ ಫೇವ್ರೆಟ್ ರೆಡ್ ಕಲರ್ ಕಾರು ಡೆಲಿವರಿಗೆ ರೆಡಿ ಇತ್ತು. ಆ ಕಾರ್ ನೋಡಿದ ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತುಂಬ ಖುಷಿ ಆಯಿತು. ಕೀ ತಗೊಳ್ಳೋ ಫೋಟೋ ಹೊಡ್ಸ್ಕೊಂಡ್ರು, ಕಾರ್ ಹತ್ತಿದ್ರು, ನಿಂಬೆಹಣ್ಣಿನ ಮೇಲೆ ಕೂಡ ಕಾರ್ ಹತ್ತಿಸಿದ್ರು. ಶೋರೂಮಿಂದ ಆ ಕಾರ್ನಲ್ಲಿ ಆಚೆ ಬಂದರು. ಎಲ್ಲ ತುಂಬಾ ಖುಷಿಯಾಗಿದ್ರು. ರೋಡ್ನಲ್ಲಿ ಹೋಗ್ತಿರುವಾಗ ದೊಡ್ಡ ದುರ್ಘಟನೆನೇ ನಡೆದು ಹೋಯಿತು. ಕಾರಿನ ಮೇಲೆ ಒಂದು ದೊಡ್ಡ ಮರದ ರೆಂಬೆ ಬಂದ್ಬಿಟ್ಟು ಬಿತ್ತು. ಆದರೆ ಅದೃಷ್ಟವಶಾತ್ ಕಾರ್ನಲ್ಲಿ ಯಾರಿಗೂ ಏನೂ ಆಗಲಿಲ್ಲ. ರಸ್ತೆಯಲ್ಲಿದ್ದ ಜನ ಅವ್ರನ್ನ ಕಾಪಾಡಿದ್ರು. ಕಾರಿಂದ ಹೊರಗಡೆ ಬಂದ ಪಾರ್ಥನ ಹೆಂಡತಿ, ಈ ಕಾರ್ ಅನ್ಲಕ್ಕಿ, ನಮಗೆ ಬೇಡ, ಈ ಕಾರ್ ಮನೆಗೆ ತಗೊಂಡು ಹೋಗೋದು ಬೇಡ, ಇದನ್ನು ಇಲ್ಲೇ ಯಾರಿಗಾದ್ರೂ ಮಾರ್ಬಿಡಿ ಅಂತ ಬೈದಲ್ಲಿ ಮಾತಾಡ್ತಿರುವಾಗ ಅವನ 7 ವರ್ಷದ ಮಗಳು ಓಡೋಡಿ ಬಂದು ಆ ಕಾರ್ಗೆ ಮುತ್ತಿಟ್ಲು. ಮಗಳೇ, ಏನು ಮಾಡ್ತಾ ಇದೆಯಾ ಅಂತ ತಂದೆ ಕೇಳಿದಾಗ, ಈ ಕಾರ್ ಇರೋದ್ರಿಂದಲೇ ನಾವು ಇವತ್ತು ಬದುಕಿದ್ದು ಅಪ್ಪ. ಅದೇ ನಾವು ಬೈಕ್ನಲ್ಲಿ ಹೋಗ್ತಿರುವಾಗ ಆಗಿದ್ರೆ, ಪ್ಲೀಸ್ ಅಪ್ಪ, ಈ ಕಾರು ಮಾರಬೇಡಿ ಅಪ್ಪ, ಇದನ್ನು ರಿಪೇರಿ ಮಾಡಿಸಿ ಮನೆಗೆ ತಗೊಂಡು ಹೋಗೋಣ. ಈ ಕಾರು ನಮ್ಮ ಲಕ್ಕಿ ಕಾರ್ ಪಪ್ಪ ಅಂತ ಅಂದ್ಲು. ಜೀವನನ ನಾವು ಹೇಗೆ ನೋಡ್ತೀವೋ ಅದು ನಿಮಗೆ ಹಾಗೆ ಕಾಣಿಸುತ್ತೆ. ಈ ಚಿಕ್ಕ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.